ನಿನ್ನೆ ನಡೆದಂಥ ವಿಧಾನ ಪರಿಷತ್ತಿನ ಚುನಾವಣೆ ಅದರಲ್ಲಿ ಅಡ್ಡ ಮತದಾನ ಆಗಿದೆ ಅಂತಕ್ಕಂಥದ್ದನ್ನು ಕೆಲವು ದೃಶ್ಯ ಮಾಧ್ಯಮದಲ್ಲಿ ನೋಡಿದೆ. ನಮ್ಮ ಕ್ಷೇತ್ರದ ಜನತೆ ನನಗೆ ಕರೆಯನ್ನು ಮಾಡಿ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟರು. ಬಹುಶಃ ತಮಗೆಲ್ಲ ಗೊತ್ತಿದ್ದಂಗೆ ಅಡ್ಡ ಮತದಾನವನ್ನು ಮಾಡಿಲ್ಲ. ಯಾವುದೇ ಕಾರಣದಿಂದ ನಾನೊಬ್ಬ ಭಾರತೀಯ ಜನತಾ ಪಕ್ಷದ ಶಿಸ್ತಿನ ಸಿಪಾಯಿ, ಸಂಘ ಪರಿವಾರದಿಂದ ಬಂದಂಥವನು. ಪಕ್ಷವೇ ತಾಯಿ ಅಂತಕ್ಕಂಥ ಭಾವನೆಯನ್ನು ಇಟ್ಕೊಂಡು ಇತ್ತೀಚೆಗೆ ನನ್ನ ತಾಯಿ ತೀರೋಗಿದ್ದಾರೆ. ಪಕ್ಷದೇ ಭಾವನೆ, ತಾಯಿನೇ ಪಕ್ಷ ಅಂತಕ್ಕಂಥ ಭಾವನೆಯನ್ನು ಇಟ್ಕೊಂಡು ನಾನು ರಾಜಕಾರಣವನ್ನು ಪ್ರಾರಂಭ ಮಾಡಿರ್ತಕ್ಕಂಥದ್ದು. ಬಹುಶಃ 2005ರಿಂದ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತನಾಗಿ 2008ರಲ್ಲಿ ಹಾಸನ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿ, 2018ರಲ್ಲಿ ಬೇಲೂರು ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿ ಪರಾಭವಗೊಂಡು 2023ರಲ್ಲಿ ನಾನು ಬೇಲೂರು ವಿಧಾನಸಭಾ ಕ್ಷೇತ್ರದ ಚೆನ್ನಕೇಶವನ ಆಶೀರ್ವಾದದಿಂದ, ಭಾರತೀಯ ಜನತಾ ಪಕ್ಷದ ಮುಖಂಡರ ಆಶೀರ್ವಾದದಿಂದ, ನಮ್ಮ ಯಡಿಯೂರಪ್ಪನವರ ಆದಿಯಾಗಿ, ಮೋದಿಯವರ ಆದಿಯಾಗಿ, ನಮ್ಮ ಸಂಘಟನೆ ಸಂತೋಷಿಯವರ ಆದಿಯಾಗಿ, ಜೊತೆಯಲ್ಲಿ ಮತದಾರರ ಆಶೀರ್ವಾದದಿಂದ ನಾನು ಜಯವನ್ನು ಗಳಿಸಿದ್ದೀನಿ. ಬಹುಶಃ ನಾನು ರಾಜಕಾರಣಕ್ಕೆ ಹಣವನ್ನು ಮಾಡಲಿಕ್ಕೆ ಬಂದಂಥವನಲ್ಲ. 2005ರಲ್ಲಿ ರಾಜಕಾರಣವನ್ನು ಪ್ರವೇಶ ಮಾಡಬೇಕಾದಾಗ ಅಂದಿನ ವಿಧಾನಸಭಾ ಕ್ಷೇತ್ರ ಗಣಸಿ ವಿಧಾನಸಭಾ ಕ್ಷೇತ್ರ ಇತ್ತು. ಭಾರತೀಯ ಜನತಾ ಪಕ್ಷದಲ್ಲಿ ಕೇವಲ 300 ಮತಗಳನ್ನ ತಗೊಂಡಂಥ ವಿಧಾನಸಭಾ ಕ್ಷೇತ್ರ. ಅಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಕಟ್ಟುತ್ತೀವಿ, ಅಲ್ಲಿ ಸಂಘಟನೆಯನ್ನು ಮಾಡ್ತೀವಿ ಅಂತಕ್ಕಂಥ ದೃಢ ಸಂಕಲ್ಪದಿಂದ ಬಂದಂಥವ್ನು ನಾನು. ಹಾಗಾಗಿ ಯಾವುದೇ ರಾಜಕಾರಣದ ಆಮಿಷಕ್ಕೆ ಮತ್ತೊಂದಕ್ಕೆ ಬಲಿಯಾಗ್ತಕ್ಕಂಥವನಲ್ಲ. ನಾನು ಪಕ್ಷದ ಶಿಸ್ತಿನ ಸಿಪಾಯಿ, ಸಂಘಕ್ಕೆ, ಸಂಘ ಪರಿವಾರಕ್ಕೆ, ಹಿಂದುತ್ವಕ್ಕೆ, ಅದರಲ್ಲೂ ವಿಶೇಷವಾಗಿ ಹಿಂದುತ್ವ ಅಂತಕ್ಕಂಥದ್ದು ರಕ್ತದ ಕಣನಲ್ಲೂ ಸಹ ಹರಿತಾ ಇದೆ. ಹಿಂದುತ್ವಕ್ಕೆ ಆದ್ಯತೆಯನ್ನು ಕೊಡ್ತಕ್ಕಂಥವನು. ನನ್ನನ್ನು ಯಾರೂ ಸಹ ಸಂಪರ್ಕವನ್ನು ಮಾಡಿಲ್ಲ, ನನಗೆ ಮತ ಹಾಕಿ ಅಂತ ಕೇಳಿಲ್ಲ. ಅದರಲ್ಲೂ ನಮ್ಮ ಪಕ್ಷದ ನಾಯಕರಾದಂಥ, ಸನ್ಮಾನ್ಯ ವಿರೋಧ ಪಕ್ಷದ ನಾಯಕರಾದಂಥ ಅಶೋಕ್ ಅಣ್ಣವರು ಯಾರಿಗೆ ಮತವನ್ನು ಚಲಾವಣೆ ಮಾಡಬೇಕು ಅಂತ ವಿಪ್ಪನ್ನು ನೀಡಿದರೆ ಅವರಿಗೆ ಪ್ರಾಮಾಣಿಕತೆಯಿಂದ ನಾನು ಮತವನ್ನು ಚಲಾವಣೆ ಮಾಡಿದ್ದೀನಿ. ಆದರೆ ಒಂದು ಬಹುಶಃ ಇದರ ಯಾರ ಇದಿದೆ ಅಂತಕ್ಕಂಥ ಗೊತ್ತಿಲ್ಲ, ಸುಮ್ಮನೆ ಇಲ್ಲ ಸಲ್ಲದ ಆರೋಪವನ್ನು ಮಾಡಿ ನನ್ನ ಮೇಲೆ ಒಂದು ಗೂಬೆಯನ್ನು ಕೂರಿಸ್ತಕ್ಕಂಥ ಕೆಲಸವನ್ನು ಮಾಡಿದರೆ. ಬಹುಶಃ ಆ ಭಗವಂತನ ಆಶೀರ್ವಾದದಿಂದ, ಚೆನ್ನಕೇಶವನ ಆಶೀರ್ವಾದದಿಂದ, ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಆಶೀರ್ವಾದದಿಂದ ಎಲ್ಲಿ ಕರೆದರೂ ಸಹ ಧೈರ್ಯದಿಂದ ಪ್ರಮಾಣ ಮಾಡಲಿಕ್ಕೆ ನಾನು ಸಿದ್ಧನಿದ್ದೇನೆ. ಯಾರು ಬೇಕಾದರೂ ಸಹ ಅದು ಬರ್ಬೋದು, ನಾನು ಪ್ರಾಮಾಣಿಕತೆಯಿಂದ. ಆಮೇಲೆ ಏನಾದರೂ ನಾನು ಅಡ್ಡ ಮತದಾನ ಮಾಡಿದರೆ ಏನು ಶಿಕ್ಷೆಯನ್ನು ಕೊಟ್ಟರೂ ಸಹ ನಾನು ಅದಕ್ಕೆ ತಯಾರಿದ್ದೇನೆ. ಪ್ರಾಮಾಣಿಕತೆಯಿಂದ ನಾನು ಹೇಳ್ತಾ ಇದ್ದೀನಿ. ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಆಣೆ ಆಗಿ, ತಮಗೆಲ್ಲ ಗೊತ್ತಿದೆ, ಮೊನ್ನೆ ಮಂಜುನಾಥ ಸ್ವಾಮಿಯಿಂದ ಆದಂಥ ಇದಕ್ಕೆ ಇವತ್ತು ನಾನು ಹೇಳ್ತಾ ಇದ್ದೀನಿ ತಮ್ಮ ಮೂಲಕ. ನಾನು ಮಂಜುನಾಥ ಸ್ವಾಮಿ ಮೇಲೆ ಆಣೆ ಮಾಡಿ ಹೇಳ್ತೀನಿ, ಚೆನ್ನಕೇಶ್ವರ ಸ್ವಾಮಿ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನಾನು ಅಡ್ಡ ಮತದಾನವನ್ನು ಮಾಡಿಲ್ಲ, ಮಾಡೋದೂ ಇಲ್ಲ. ನನ್ನ ತಾಯಿಗೆ ಎಷ್ಟು ಗೌರವವನ್ನು ಕೊಡ್ತೀವಿ, ಪಕ್ಷಕ್ಕೆ ಅಷ್ಟೇ ಗೌರವವನ್ನು ಕೊಡ್ತೀವಿ.